ನಮಸ್ತೆ. ಇವತ್ತಿನ ದಿನ ನಾನು ನಿಮಗೆ ತಿಳಿಸ್ತಾ ಇರೋದು ನಾಡಿ ಶೋಧನಾ ಪ್ರಾಣಾಯಾಮ. ಏನಪ್ಪ ಇದು ನಾಡಿ ಶೋಧನಾ ಪ್ರಾಣಾಯಾಮ ಅಂದರೆ, ಇದನ್ನು ನಿಮ್ಗೆ ಹೇಳ್ತಾ ಇದ್ದರೆ ಇದ್ರ ಅನುಕೂಲಗಳು ಕೇಳ್ತಾ ಇದ್ದರೆ ನೀವು ಖಂಡಿತವಾಗ್ಲೂ ಮಾಡ್ತೀರಾ. ಇದನ್ನು ಮಹತ್ ಪ್ರಾಣಾಯಾಮ ಸಹನೂ ಅಂತಾರೆ. ಸೊ ಏನು ನಾಡಿ ಶೋಧನಾ ಅಂದರೆ, ನೋಡಿ ಇವತ್ತಿನ ದಿನ ನಾವೆಲ್ಲ ಉಸಿರಾಡ್ತಿದ್ದೀವಿ. ಯಾವುದರಿಂದ ಉಸಿರಾಡ್ತಾ ಇದ್ದೀವಿ? ನಮ್ಮ ಮೂಗಿನ ಒಳ್ಳೆಗಳು ಅಂತ ಏನು ಹೇಳ್ತೀವಿ, ನಾಸ್ಟ್ರಿಲ್ಸ್ ಅಂತ ಏನು ಹೇಳ್ತೀವಿ, ಸೊ ಅದರಿಂದ ಉಸಿರಾಡ್ತಾ ಇದ್ದೀವಿ. ಸೊ ಇದನ್ನು ರೈಟ್ ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ, ಇದನ್ನು ಲೆಫ್ಟ್ ನಾಸ್ಟ್ರಿಲ್ಸ್ ಅಂತ ಹೇಳ್ತೀವಿ. ಈಗ ನಾನು ನಿಮಗೊಂದು ಪರೀಕ್ಷೆ ಹೇಳ್ತೀನಿ ನೋಡಿ. ಯಾರು ಈಗ ಈ ರೀತಿಯಾಗಿ ಕೈನ ಇಟ್ಕೊಂಡು ಜೋರಾಗಿ ಉಸಿರಾಟ ಮಾಡಿ, ಇನ್ಹೇಲ್ ಎಕ್ಸ್ಹೇಲ್. ಸೊ ಯಾವ ನಾಸ್ಟ್ರಿಲ್ಸಲ್ಲಿ ಪ್ರೆಷರ್ಯುಕ್ತವಾಗಿ ಆ ಬ್ರೀತಿಂಗ್ ಔಟ್ ಆಗುತ್ತೋ, ಸೊ ನಿಮ್ಮ ದೇಹ ಆ ಒಂದು ನಾಡಿಯಲ್ಲಿದೆ, ಆ ಒಂದು ನಾಸ್ಟ್ರಿಲ್ಸಲ್ಲಿದೆ ಅಂತಂದ್ಬಿಟ್ಟು. ಸೊ ಏನಾದರೂ ಸೂರ್ಯನಾಡಿ ಇದು ಬಲಗಡೆಯಲ್ಲಿ ನಿಮ್ಗೇನಾದ್ರು ಹೆಚ್ಚು ಪ್ರೆಷರ್ ಬಂತಂದರೆ ನಿಮ್ಮ ಬಾಡಿ ಉಷ್ಣದಾಯಕವಾಗಿದ್ದು ಅಂತ. ಹಾಗೆ ಲೆಫ್ಟ್ ಸೈಡ್ ಬಂತು ಅಂದರೆ ನಿಮ್ಮ ಬಾಡಿ ಶೀತದಾಯಕ ಆಗಿದ್ದು ಅಂತಾರೆ. ನಮ್ಮಲ್ಲಿ ಕೆಲವೊಂದು ಪ್ರತೀತಿಗಳಿದೆ, ನನ್ನ ಬಾಡಿ ಉಷ್ಣ, ನನ್ನ ಬಾಡಿ ಶೀತ ಅಂತಂದ್ಬಿಟ್ಟು. ಸೊ ಈ ನಾಸ್ಟ್ರಿಲ್ಸ್ಗಳ ಮೇಲೇ, ಈ ಬ್ರೀತಿಂಗ್ಗಳ ಮೇಲೇ ನಿಮ್ಮ ಬಾಡಿ ಡಿಪೆಂಡ್ ಆಗುತ್ತೆ. ಆದರೆ ಇಲ್ಲಿ ಹೆಚ್ಚು ಶೀತ ಇರೋದು ಒಳ್ಳೆಯದಲ್ಲ, ಹೆಚ್ಚು ಉಷ್ಣ ಇರೋದು ಒಳ್ಳೆಯದಲ್ಲ. ಎರಡು ಸಮತ್ವದಲ್ಲಿ ಇರೋದು ತುಂಬ ಒಳ್ಳೆಯದಾಗಿದೆ. ಆದ್ದರಿಂದ ನಮ್ಮ ದೇಹನ ಶೀತ ಮತ್ತು ಉಷ್ಣಗಳ ಸಮಸ್ಥಿತಿಗೆ ತೊಗೊಂಬರೋದಕ್ಕೆ ಈ ಒಂದು ನಾಡಿ ಶೋಧನಾ ಪ್ರಾಣಾಯಾಮ ಅನ್ನೋದು ಸಹಾಯಕಾರಿಯಾಗಿದೆ. ಇದೊಂದೇನಾ ಇದರಿಂದ ಯೂಸು? ಅದೊಂದೇ ಅಲ್ಲ, ಇನ್ನೂ ಒಂದಿದೆ. ಸೊ ನೋಡಿ, ನಾವು ಉಸಿರಾಡ್ತಿರುವಂತಹ ಏನು ಈ ಒಂದು ಆಮ್ಲಜನಕ ಅಂತ ಹೇಳ್ತೀವಿ, ಪ್ರಾಣವಾಯು ಅಂತ ಹೇಳ್ತೀವಿ. ಸೊ ಈ ಪ್ರಾಣವಾಯು ಕೇವಲ ಶ್ವಾಸಕೋಶಕ್ಕಲ್ದಿರ ನಮ್ಮ ದೇಹದ ಎಲ್ಲದಕ್ಕೂ ಅದು ಚಲನೆ ಆಗಬೇಕು. ಪ್ರತಿ ಸೆಲ್ಗೂ ಆಮ್ಲಜನಕ ಅನ್ನೋದು ಬೇಕು. ಇವತ್ತಿನ ದಿನ ಯಾವ ಸೆಲ್ಗೆ ಆಕ್ಸಿಜನ್ಗಳು ನೀಟಾಗಿ ಸಿಗ್ತಿಲ್ದಿರೋದ್ರಿಂದ ಹೆಚ್ಚಿನದಾಗಿ ಬೇಗ ನೆರಿಗೆಗಳು ಬರ್ತಾ ಇರೋದಾಗಿರ್ಬೋದು, ಮತ್ತು ಆ್ಯಂಟಿ ಏಜಿಂಗ್ಸ್ ಇಲ್ದಿರ ಆಗಿರ್ಬೋದು, ಮತ್ತು ಪ್ರೀ ರ್ಯಾಡಿಕಲ್ ಇನ್ಕ್ರೀಸ್ ಆಗ್ತಾ ಇರೋದಾಗಿರ್ಬೋದು. ಇವತ್ತಿನ ದಿನ ಆಕ್ಸಿಜನ್ ಅನ್ನೋದು ಸೆಲ್ಸ್ಗಳಿಗೆ ತಲುಪ್ತಿಲ್ಲ, ಯಾಕಂದರೆ ನಾವು ಅಷ್ಟು ಕಲುಷಿತವಾದ ಉಸಿರಾಟನ ಆಡ್ತಾಯಿದ್ದೀವಿ. ಸೊ ಹೀಗಿರುವಾಗ ನಮ್ಮ ದೇಹದ ಎಲ್ಲ ನರನಾಡಿಗಳು, ಸೆಲ್ಸ್ಗಳಿಗೂ ಆಮ್ಲಜನಕ ತಲುಪಿಸೋದಕ್ಕೆ ಈ ಒಂದು ಮಹತ್ ಪ್ರಾಣಾಯಾಮದು ಸಹಾಯಕಾರಿಯಾಗಿದೆ. ಅಷ್ಟೇ ಅಲ್ಲ, ನಮ್ಮಲ್ಲಿ ಈ ಮಧ್ಯದಲ್ಲಿ ಸುಷುಮ್ನ ನಾಡಿ ಅಂತಂದ್ಬಿಟ್ಟು ಹೇಳ್ತೀವಿ. ಈ ನಾಡಿನ ಜಾಗೃತಗೊಳಿಸೋದಕ್ಕೆ ಈ ಒಂದು ಪ್ರಾಣಾಯಾಮ ಅನ್ನೋದು ಸಹಾಯಕಾರಿಯಾಗಿದೆ. ಹಾಗೆಯೇ ನಮ್ಮಲ್ಲಿರುವಂತಹ 7 ಚಕ್ರಗಳು ಅಂದರೆ ಮೂಲಾಧಾರ, ಹಾಗೆ ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ, ಹಾಗೆ ಇದನ್ನು ನಾವು ಸಹಸ್ರಾರು ಅಂತ ಹೇಳ್ತೀವಿ. ಸೊ ಇದೆಲ್ಲ ಎನರ್ಜಿ ಸೆಂಟರ್ಸ್ ಅಂತ ಹೇಳ್ತೀವಿ. ಈ ಎಲ್ಲ ಚಕ್ರಗಳು ಸಕ್ರಿಯವಾಗಿ ಪಾಲ್ಗೊಳ್ಳೋದಕ್ಕೆ, ಸಕ್ರಿಯವಾಗಿ ಕೆಲಸ ಮಾಡೋದಕ್ಕೆ ಈ ನಾಡಿ ಶೋಧನ ಅನ್ನೋದು ಸಹಾಯಕಾರಿಯಾಗಿದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಇವತ್ತಿನ ದಿನ ಆಗ್ತಿರೋಂತಹ ಹಾರ್ಮೋನ್ಸ್ ವೇರಿಯೇಷನ್ಸು, LS, FSH ಹಾರ್ಮೋನ್ಸ್ಗಳಾಗಿರ್ಬೋದು, ಥೈರಾಯ್ಡ್ಸ್ ಆಗಿರಬಹುದು. ಸೊ ಈ ಎಲ್ಲ ರೀತಿಯ ಕೆಲವರಲ್ಲಿ ಈಸ್ಟ್ರೋನ್, ಪ್ರೊಜೆಸ್ಟ್ರಾನ್ ವೇರಿಯೇಷನ್ಸ್ ಆಗ್ತಿರೋದು, ಇದೆಲ್ಲದಕ್ಕೂ ಆಗ್ತಿರೋಂತಹ ಮಾನಸಿಕ ಒತ್ತಡ ಆಗಿರಬಹುದು, ಇದೆಲ್ಲ ಕಡಿಮೆ ಆಗೋದಕ್ಕೆ ಈ ಒಂದು ನಾಡಿ ಶೋಧನ ಅನ್ನೋದು ಒಂದು ಉತ್ತಮವಾದ ರಾಮಬಾಣ ಅಂತಂದ್ಬಿಟ್ಟು ಹೇಳ್ಬೋದು. ಅಷ್ಟೇ ಅಲ್ದಿಲ್ದಿರ ಬ್ರೀತಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಗ್ಯಾಸ್ಟ್ರೈಟಿಸ್ ಆಗಿರ್ಬೋದು, ನಮ್ಮಲ್ಲಿರುವಂತಹ 5 ರೀತಿಯಾದ ವಾಯುಗಳು ಅಂತ ಹೇಳ್ತೀವಿ, ಸಮಾನ, ವ್ಯಾನ, ಅಪಾನ, ಉದಾನ ಅಂತಂದ್ಬಿಟ್ಟು. ಈ ಪಂಚವಾಯುಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ನಮ್ಮ ದೇಹಕ್ಕೆ ಸುಸಜ್ಜಿತ ಆರೋಗ್ಯ ಕೊಡೋದಕ್ಕೆ ನಾಡಿ ಶೋಧನಾ ಪ್ರಾಣಾಯಾಮ ಅತ್ಯಧಿಕವಾಗಿ ಸಹಾಯಕಾರಿಯಾಗಿದೆ. ಮತ್ತು ಕಾನ್ಸಂಟ್ರೇಷನ್ ಹೆಚ್ಚೋದಕ್ಕೆ, ಹಾಗೆ ನಮ್ಮಲ್ಲಿ ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದಕ್ಕೆ, ಮತ್ತು ನಮ್ಮಲ್ಲಿ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕೆ, ಆತ್ಮವಿಶ್ವಾಸನ ಜಾಸ್ತಿ ಮಾಡೋದಕ್ಕೆ, ಹಾಗೆ ದೀರ್ಘ ಉಸಿರಾಟನ ಆಡಿ ಸೊ ನಮ್ಮನ್ನು ದೀರ್ಘಾಯುಷಿಯಾಗಿ ಆರೋಗ್ಯಭರಿತವಾಗಿ ಮಾಡೋದಕ್ಕೆ ಈ ನಾಡಿ ಶೋಧನ ಅನ್ನೋದು ಅತ್ಯಧಿಕವಾದ ಉತ್ತಮವಾದ ಒಂದು ಪ್ರಾಣಾಯಾಮ ಆಗಿದ್ದು, ಅವಕ್ಕೆಲ್ಲದಕ್ಕೊಂದು ರಾಮಬಾಣದ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಿದ್ದಾಗ ಈ ನಾಡಿ ಶೋಧನ ಪ್ರಾಣಾಯಾಮನ ಯಾವ ರೀತಿ ಮಾಡೋದು ಅಂತ ನಾವು ನೋಡೋಣ ಬನ್ನಿ. ನೋಡಿ, ಫಸ್ಟ್ ನಮ್ಮ 2 ನಾಸ್ಟ್ರಿಲ್ಸ್ಗಳನ್ನ ಕ್ಲೆನ್ಸ್ ಮಾಡ್ಕೊಬೇಕು. ಸೊ ನೋಡಿ, ನೀವು ಚಿನ್ಮುದ್ರೆಗೆ ಬನ್ನಿ. ಈಗ ರೈಟ್ ನಾಸ್ಟ್ರಿಲ್ಸ್ನ ಈ ಥರ ಕ್ಲೋಸ್ ಮಾಡ್ಕೊಳ್ಳಿ. ಲೆಫ್ಟ್ ನಾಸ್ಟ್ರಿಲ್ಸು ಟೇಕ್ ಎ ಬ್ರೀತ್. ಗೆಟ್ ರಿಲ್ಯಾಕ್ಸ್. ಮತ್ತು ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ಸ್ನ ಕ್ಲೋಸ್ ಮಾಡ್ಕೊಳ್ಳಿ. ಗೆಟ್ ರಿಲ್ಯಾಕ್ಸ್. ಈ ರೀತಿಯಾಗಿ ಕ್ಲೆನ್ಸ್ ಆದ ನಂತರ ಒಂದು ಸರ್ತಿ ನೋಡ್ಕೊಳ್ಳಿ, ಗಮನಿಸ್ಕೊಳ್ಳಿ. ಈಕ್ವಲೆಂಟ್ಗೆ ಕೆಲವರಿಗೆ ಬಂದಿರುತ್ತೆ, ಇನ್ನೂ ಬಂದಿಲ್ಲ ಅಂತಂದಾಗ ಪೂರ್ಣ ನಾವು ನಾಡಿ ಶೋಧನ ಮಾಡಿದ ನಂತರ ಈಕ್ವಲೆಂಟ್ಗೆ ಬಂದಿರುತ್ತೆ. ಓಕೆ. ಸೊ ಈಗ ನಿಮ್ಮ ಉಂಗುರದ ಬೆರಳು ಹಾಗೆ ಬೆರಳು ಇದನ್ನು ತಗೊಳ್ಳಿ. ಈಗ ನಿಮ್ಮ ಲೆಫ್ಟ್ ನಾಸ್ಟ್ರಿಲ್ಸ್ನ ಈ ಒಂದು ಉಂಗುರದ ಬೆರಳಿಂದ ಪ್ರೆಸ್ ಮಾಡಿ. ಈಗ ನಿಮ್ಮ ಈ ರೈಟ್ ನಾಸ್ಟ್ರಿಲ್ಸಿಂದ ಬ್ರೀತ್ ತಗೊಳ್ಳಿ.
ಹೋಲ್ಡ್ ಮಾಡ್ಕೊಳ್ಳಿ, ಮತ್ತು ರೈಟ್ ನಾಸ್ಟ್ರಿಲ್ಸ್ನ ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ನಾಸ್ಟ್ರಿಲ್ಸಲ್ಲಿ ಬ್ರೀತ್ ಔಟ್ ಮಾಡಿ. ಓಕೆ, ಅಗೇನ್ ಮತ್ತೆ ಲೆಫ್ಟ್ ನಾಸ್ಟ್ರಿಲ್ಸಲ್ಲಿ ತೊಗೊಬೇಕು. ಈ ರೀತಿಯಾಗಿ ಮಾಡ್ತಾ ಇರಬೇಕು. ಇದನ್ನು ಸ್ಟಾರ್ಟಿಂಗ್ ನೀವು ಮಾಡಬೇಕಂದ್ರೆ 21 ಟೈಮ್ಸ್ ಅಂತ ತೊಗೊಂಡು 21 ಟೈಮ್ಸು ನೀವು ಮಾಡ್ತಾ ಬರಬೇಕು. ಇದರ ಇನ್ನೊಂದು ವಿಶೇಷತೆ ಹೇಳಬೇಕು ಅಂದರೆ ನೋಡಿ, ನಮ್ಮಲ್ಲಿ ಹಿಂದೆ ಋಷಿಮುನಿಗಳು ದಂಡ ಅಂತಂದ್ಬಿಟ್ಟು ಇಟ್ಕೊತಿದ್ರು, ಯೋಗ ದಂಡ ಅಂತ ಹೇಳ್ತಾರೆ. ಸೊ ಯೋಗ ದಂಡನ ಯಾಕಪ್ಪ ಇಲ್ಲಿ ಇಟ್ಕೊತಾ ಇದ್ರು ಅಂದರೆ, ಅವರು ಯಾವ ಕಡೆ ಇಟ್ಕೊತಾ ಇದ್ರು ಆ ನಾಸ್ಟ್ರಿಲ್ಸು ಏನಾಗ್ತಾಯಿತ್ತು ಅಂದರೆ ಕೆಲಸ ಮಾಡ್ತಾಯಿತ್ತು. ಸೊ ಈಗ ರೈಟ್ ನಾಸ್ಟ್ರಿಲ್ಸ್ ಆ್ಯಕ್ಟಿವೇಟ್ ಇತ್ತು ಅಂತಂದರೆ ಲೌಕಿಕಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಕೆಲಸಗಳು ಸುಸಜ್ಜಿತವಾಗಿ ಆಗ್ತಾಯಿತ್ತು. ಹಾಗೆ ಲೆಫ್ಟ್ ನಾಸ್ಟ್ರಿಲ್ಸ್ಗೆ ಸೊ ಏನು ಲೌಕಿಕ ಕಲ್ದಿರೋ ಕೆಲವೊಂದು ಕೆಲಸಗಳು ಏನಿರುತ್ತೆ, ತಮೋಗುಣದ ಕಾರಕವಾದ ಕೆಲವೊಂದು ಕೆಲಸಗಳು ಲೆಫ್ಟ್ ನಾಸ್ಟ್ರಿಲ್ಸಿಂದ ಆಗ್ತಿತ್ತು. ಈಗ ನಾವು ಎದ್ದೇಳಿದ ತಕ್ಷಣ ನಮಗೆ ಲೆಫ್ಟ್ ನಾಸ್ಟ್ರಿಲ್ಸ್ ಜಾಗೃತ ಆಗಿರುತ್ತೆ. ಸೊ ರೈಟ್ ನಾಸ್ಟ್ರಿಲ್ಸ್ ಜಾಗೃತ ಆಗಿತ್ತು ಅಂದರೆ ಅವತ್ತಿನ ದಿನ ಎಲ್ಲ ಕೆಲಸಗಳು ಸುಸಜ್ಜಿತವಾಗಿ ಆಗುತ್ತೆ. ಆದ್ದರಿಂದಲೇ ನಮ್ಮ ಹಿಂದಿನ ಋಷಿಮುನಿಗಳೇನು ಮಾಡ್ತಿದ್ರು ಅಂದರೆ ಈ ನಾಸ್ಟ್ರಿಲ್ಸ್ಗಳನ್ನು ಜಾಗೃತ ಮಾಡೋ ಸಲುವಾಗಿ ಅವರು ದಂಡ ಅನ್ನೋದನ್ನು ಅವರು ಯೂಸ್ ಮಾಡ್ತಾಯಿದ್ರು. ಸೊ ಅದೇ ರೀತಿಯಾಗಿ ಇನ್ನೂ ಈ ನಾಡಿ ಶೋಧನ ಪ್ರಾಣಾಯಾಮದ ಒಂದು ವಿಶೇಷತೆ ಹೇಳಬೇಕು ಅಂತಂದರೆ, ಸೊ ಈ ನಾಡಿ ಶೋಧನ ಪ್ರಾಣಾಯಾಮ ಮಾಡ್ತಾ 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 ಏನಾಗುತ್ತೆ ಅಂತಂದರೆ ನಮ್ಮ ಜ್ಞಾನ ಚಾಕ್ಷುಷು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿ, ಹಿಂದೆ ನಮ್ಮಲ್ಲಿ ಏನು ಮಾಡ್ತಾಯಿದ್ರು ಅಂದರೆ ಉಪನಯನ ಸಂಸ್ಕಾರ ಅಂತಂದ್ಬಿಟ್ಟು ಆ ಸಂಸ್ಕಾರದ ಮುಖಾಂತರವಾಗಿ ಗಾಯತ್ರಿ ಮಂತ್ರನ ಈ ಒಂದು ಪ್ರಾಣಾಯಾಮದ ಜೊತೆ ಕೊಡ್ತಾಯಿದ್ರು. ಯಾಕಪ್ಪ ಅಂದರೆ ನಮ್ಮ ನಾಡಿಗಳು ಶುದ್ಧಿಯಾಗಿ ಸುಷುಮ್ನ ನಾಡಿ ಜಾಗೃತಗೊಂಡು ಸೊ ಆ ಗಾಯತ್ರಿ ಮಂತ್ರದಲ್ಲಿ ಬರುವ ಬೀಜಾಕ್ಷರಗಳನ್ನು ಹೇಳಿದಾಗ ಏನಾಗುತ್ತೆ ಅಂದರೆ ಸೊ ನಮ್ಮಲ್ಲಿರುವಂಥ ಏನು ಸ್ಟಕ್ಸ್ ಅನ್ನೋದೆಲ್ಲ ನಿವಾರಣೆ ಆಗಿ ಅತೀಂದ್ರಿಯವಾದಂಥ ಕೆಲವೊಂದು ಎನರ್ಜಿಗಳಾಗಿರ್ಬೋದು, ಹಾಗೆ ಒಂದು ಉನ್ನತವಾದಂಥ ಜ್ಞಾನ ಆಗಿರ್ಬೋದು, ಅದು ಬರೋದಕ್ಕೆ ಸಹಾಯಕಾರಿಯಾಗಿದೆ. ಸೊ ಈ ರೀತಿಯಾಗಿ ಈ ಒಂದು ಮಹತ್ ಪ್ರಾಣಾಯಾಮ ಹಾಗೆ ನಾಡಿ ಶೋಧನ ಪ್ರಾಣಾಯಾಮ ಕೇವಲ ಲೌಕಿಕಕ್ಕೆ ನಮ್ಮ ದೇಹಕ್ಕೆ ಅಲ್ದಿಲ್ದಿರ ಸೊ ಅಲೌಕಿಕವಾದ ಆಧ್ಯಾತ್ಮಿಕಕ್ಕೂ ಇದು ಒಂದು ರೀತಿಯಾದ ಸಹಾಯಕವಾಗಿದೆ ಅಂತ ಹೇಳ್ತಾ, ಸೊ ಈ ನಾಡಿ ಶೋಧನ ಪ್ರಾಣಾಯಾಮನ ದಿನಾಲೂ ನೀವು ಮಾಡ್ತಾಯಿರಿ. ನಿಮ್ಮ ದೇಹದಲ್ಲಿರುವಂಥ ಎಲ್ಲ ಸ್ಟಕ್ಸ್ಗಳು, ಎಲ್ಲ ಪ್ರಾಬ್ಲಮ್ಗಳು ಹಾಗೆ ಎಲ್ಲ ಕಾಯಿಲೆಗಳನ್ನ ನಿವಾರಣೆ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮ್ಮ ಕನ್ನಡ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. For more updates, click on the bell icon. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.